ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಆದ್ಮೇಲೆ ಬೆಳಗಾವಿಯಲ್ಲಿ ಒಂದು ಅಪರೂಪದ ಘಟನೆ, ಅದರಲ್ಲೂ ವಿರೋಧ ಪಕ್ಷದ BJPಯ ಒಬ್ಬ ನಾಯಕ ಅಂದರೆ ನಮ್ಮ ರಮೇಶ್ ಜಾರಕಿಹೊಳಿ ನೇರವಾಗಿ ಸರ್ಕಿಟ್ ಹೌಸ್ನಲ್ಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾದ ದೊಡ್ಡ ಸುದ್ದಿ ಆಗಿಬಿಟ್ಟದ. ಯಾಕೆ ಭೇಟಿ ಆದರು, ಏನು ಕಾರಣ ಭೇಟಿ ಆದರು, ಹೇಗೆ, ಏನು, ಎಂಥ ಮಾತು ಈ ಸಂದರ್ಭದಲ್ಲೇ ಅನ್ನುವಂಥ ಚರ್ಚೆಗಳಂತೂ ರಾಜಕೀಯ ವಲಯದಲ್ಲಿ ಜೋರ್ದಾರ್ ನಡೀತಿದ್ದಾವೆ. ಯಾಕಂದ್ರೆ ಇವತ್ತು ನಿಜವಾಗಿಯೂ ಸಿದ್ದರಾಮಯ್ಯ ವರ್ಸಸ್ DKC ಅಲ್ಲ, ಸತೀಶ್ ವರ್ಸಸ್ DKC, ರಮೇಶ್ ವರ್ಸಸ್ DKC, ಬಾಲಚಂದ್ರ ವರ್ಸಸ್ DKC, ಒಟ್ಟಾರೆಯಾಗಿ ಜಾರಕಿಹೊಳಿ ವರ್ಸಸ್ DKC ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಒಕ್ಕಲಿಗ ಮತ್ತು ಇವತ್ತು ಲಿಂಗಾಯತ ಪರವಾಗಿ ನಮ್ಮ DKC ಅವ್ರ ನಂತರ ಇವತ್ತು ಹಿಂದುಳಿದ ಮತ್ತು ದಲಿತ ಮತ್ತು ಆದಿವಾಸಿಗಳ ಪರವಾಗಿ ನಮ್ಮ ಜಾರಕಿಹೊಳಿ ಕುಟುಂಬ ನಿಂತಿದ್ದರಿಂದಾಗಿ ಈ ಒಂದು ಪೊಲಿಟಿಕಲ್ ಗೇಮ್ ನಡೀತಾ ಇದೆ. ಹಿಂದುಳಿದವ್ರದ್ದು ಮುಂದುವರೆದವ್ರದ್ದು ಅನ್ನುವಂಥದ್ದು ಈ ಎರಡರಲ್ಲಿ ಯಾರನ್ನು ಮೀರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DKC ನಡುವಿನ ಈ ಸಮರ ನಡೆದ ಕುರ್ಚಿ ಸಮರ, ಈ ಕುರ್ಚಿ ಸಮರಕ್ಕೆ ಮುಖ್ಯ ಕಾರಣ ಸತೀಶ್ ಅವರು ಅಂತ. ಸತೀಶ್ ಅವರು ಈಗಾಗಲೇ 2022ರಲ್ಲಿ ಟಾವೇರ್ ಹಾಕಿದ ನಾನು CM ಅಂತೇಳಿ. ಹೀಗಾಗಿ ಮತ್ತು ಇನ್ನೊಂದು ಕಡೆ BJP ಬಂದರೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತುಗಳು ಆಗಕ್ಕೆ ಮಾತಾಡಿದ್ದು ಕೇಳಿದ್ದು ಉಂಟು, ಅವರ ಬೆಂಬಲಿಗರು ಮಾತಾಡೋದು ಉಂಟು. ಅಂದ್ರೆ ಒಟ್ಟಾರೆಯಾಗಿ ಜಾರಕಿಹೊಳಿ ಅವರು